ಇವಾಗ ಬಿಡು ನಾಗ ಹಾವ್ನ. ಈಗ್ಲೂ ದೇವಾಂಶ್ ಪಕ್ಕದಲ್ಲೇ ಇದ್ದಾನಲ್ಲ. ಇವಾಗ ಅವಳನ್ನ ಬಿಟ್ಟು ಹೋಗ್ತಾನೆ ನೋಡು. ಅಂದ್ರೆ ಇದು ನೀನ್ ಮಾಡಿರೋ ಸೆಟಪ್ಪ? ಹೌದು. ಅವನನ್ನು ಕಚ್ಚಬೇಕು ಅಂತ ಖರ್ಚೀಫ್ ಹಾಕಿದ್ವಲ್ಲ, ಇವಾಗ ಅವನು ಹೊರಟೋದೆ ಹೇಗೆ? ಯೋಚನೆ ಮಾಡಬೇಡಿ, ಒಬ್ರನ್ನ ಕಚ್ಚಿ ವಾಪಸ್ ಬಂದ್ಬಿಡಲ್ಲ, ಇನ್ನೊಬ್ರನ್ನು ಕೂಡ ಹುಡುಕಿ ಕಚ್ಚಿ ವಾಪಸ್ ಬರುತ್ತೆ. ನನ್ ಮಗುಗೆ ಹೊಟ್ಟೆ ನೋವು ತಡ್ಕೊಳಕ್ ಆಗ್ತಿಲ್ಲ ಅಮ್ಮ. ಹೌದಾ? ಯಾವಾಗಿಂದ? ಅರ್ಧ ಗಂಟೆಯಿಂದ ಅಳ್ತಿದ್ದಾಳೆ, ತುಂಬಾ ನೋವು ಅಂತ. ಮಗು ಏನಾದ್ರೂ ತಿಂದಿದ್ಯಾ? ಇಲ್ಲ ಯಜಮಾನ್ರೆ, ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ನೋವು ಅಂತ ಅಳಕ್ ಶುರು ಮಾಡ್ಬಿಟ್ಲು. ಹತ್ತು ಹಾಗೆ ಪ್ರಜ್ಞೆ ತಪ್ಪಿಟ್ಲು. ತುಂಬಾ ಭಯ ಆಗ್ತಿದೆ ನನ್ಗೆ. ನನ್ ಮಗಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ನನಗ್ ದಯವಿಟ್ಟು ಸಹಾಯ ಮಾಡಿ. ಬಾವಾ, ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಹಿಂದಿಂದ ಯಾಕೆ ಬಿಡಬೇಕು? ಆ ಹಾವನ್ ನಾವು ವೈದ್ಯ ಹೀರೋ ಜಾಗದಲ್ಲೇ ಬಿಡ್ಬೋದಾಗಿತ್ತಲ್ಲ. ಸಿಕ್ಕಾಕೊಂಡ್ರೆ ನಮ್ ಕತೆ ಅಷ್ಟೇ. ಸ್ವಲ್ಪ ಸುಮ್ಮನಿರಿ. ಎಲ್ಲಿ ಬಿಟ್ರೇನು? ವ್ಯಕ್ತಿ ಎಲ್ಲೇ ಇದ್ರು ಕಚ್ಚು ಬರುತ್ತೆ ಅಂತ ಹೇಳಿರ್ಲಿಲ್ವಾ? ಅದ್ರ ಕೆಲಸ ಅದು ಮಾಡುತ್ತೆ. ನಾವಿಲ್ಲಿರಬಾರ್ದು, ನಡೀರಿ. ಎಲ್ಲಾದ್ರೂ ಯಾರಿಗಾದ್ರೂ ಹಾವು ಕಚ್ಚಿ ಅಲ್ಲಿ ಸುತ್ತಮುತ್ತ ನಾನು ಕಂಡ್ರೆ ನನ್ನ ಮೇಲೆ ಅನುಮಾನ ಪಡ್ತಾರೆ. ನೀವು ನನ್ನ ಜೊತೆ ಓಡಾಡ್ತಿರೋದು ಇಲ್ಲಿ ಯಾರಾದ್ರೂ ನೋಡಿರ್ತಾರೆ, ಹಾಗಾಗಿ ನೀವು ಸಿಕ್ಕಾಕೋತೀರಾ. ನಮ್ ವಿಷಯ ಬಿಡು, ನೀನು ಹೊರಡು. ಇಲ್ಲಿ ನಮ್ಮನ್ನ ಯಾರು ನೋಡ್ಲಿಲ್ವಲ್ಲ, ನಾವು ಹೋಗೋಣ ನಡಿ. ಒಂದ್ ನಿಮಿಷ ತಡಿ, ಮೊದ್ಲು ಈ ಡೋರ್ನ ಲಾಕ್ ಮಾಡೋಣ. ಅವಳು ಆಚೆನೆ ಹೋಗದೆ ಇರೋ ತರ ಮಾಡೋಣ. ಸರಿ, ನಡಿ. ಖಂಡಿತ ಅಲ್ಲಿ ನನ್ನ ವೈದ್ಯ ಹೀಗೇನೋ ಆಗಿರುತ್ತೆ. ಛೇ, ಈ ವೈದೇಹಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಆ ಹಾವು ಎಲ್ಲಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟಕ್ಕೂ ಏನ್ ಮಾಡೋದು ನಾವು? ವಾಲಿ, ಆವೇಶ ಪಡ್ಬೇಡ, ಸ್ವಲ್ಪ ಸಮಾಧಾನವಾಗಿರೋ. ಬಾಗ್ಲು ಹಾಕೊಂಡ್ರೆ ಅದಾದ್ರೂ ಏನ್ ಮಾಡಕ್ಕಾಗುತ್ತೆ? ಅಲ್ಲೇ ಎಲ್ಲೋ ಒಳಗಡೆ ಹೇಗ್ ಹೋಗೋದು ಅಂತ ನೋಡ್ತಾ ಇರುತ್ತೆ. ಎಷ್ಟು ಅಂತ ವೆಯ್ಟ್ ಮಾಡೋದು?